ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ 5ನೇ ತರಗತಿ ಇಂಗ್ಲಿಷ್ ಪಠ್ಯಪುಸ್ತಕದ ಪಾರ್ಟ್ 1 ಪೋಯೆಟ್ರಿ ಸೆಕ್ಷನ್ ಫ್ರೆಂಡ್ಸ್ ಎಂಬ ಪೋಯಮ್ನ ನಾವು ಇವತ್ತು ನೋಡೋಣ. ಇದರ ಆಕ್ಟಿವಿಟೀಸ್, ಕ್ವಶನ್ ಆನ್ಸರ್ಸ್ನ ತಿಳಿದುಕೊಳ್ಳೋಣ. ಫ್ರೆಂಡ್ಸ್, ಇಲ್ಲಿ ಒಂದು ಫ್ರೆಂಡ್ಶಿಪ್ ಬಗ್ಗೆ ಒಂದು ಪದ್ಯವನ್ನು ನೀಡಿದ್ದಾರೆ. ಈ ಪದ್ಯದ ಮೊದಲನೇದಾಗಿ ನೀಡಿರುವುದು ಕಾಂಪ್ರಹೆನ್ಷನ್ ನಲ್ಲಿ ಏನಿದೆ ಅನ್ನೋದನ್ನ ನೋಡೋದಾದರೆ, ಡಿಸ್ಕಸ್ ವಿತ್ ಯುವರ್ ಪಾರ್ಟ್ನರ್ ಆ್ಯಂಡ್ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಅಂತ ಇದೆ. ಈ ಕ್ವಶನ್ಸ್ಗೆ ಆನ್ಸರ್ ಮಾಡಿ ಅಂತ ಕೊಟ್ಟಿದ್ದಾರೆ. ಮೊದಲನೇ ಪ್ರಶ್ನೆ ಇರೋದು, ವಾಟ್ ಡಸ್ ದ ಚೈಲ್ಡ್ ಲೈಕ್ ಟು ಡೂ ಅಂತ ಇದೆ. ಇದಕ್ಕೆ ಆನ್ಸರ್ ನೋಡಿ. ಮೊದಲನೇ ಪ್ರಶ್ನೆಗೆ ಆನ್ಸರ್ ಇರೋದು, ದ ಚೈಲ್ಡ್ ಲೈಕ್ಸ್ ಟು ಲೈ ಅಂಡರ್ ಅ ಶೇಡಿ ಟ್ರೀ ಆ್ಯಂಡ್ ಸಿ ದ ಸ್ಕೈ. ನೋಡಿ, ಉತ್ತರ ಇರೋದು, ದ ಚೈಲ್ಡ್ likes to lie under a shady tree and see the sky. Next question. What is the rhyming word for lace in the second stanza? ನೋಡಿ, ಲೇಸ್ ಎಂಬ ಪದದ ರೈಮಿಂಗ್ ವರ್ಡ್ ಅನ್ನು ಕೇಳಿದ್ದಾರೆ. ಪ್ರಾಸಪದ. ಸೆಕೆಂಡ್ ಸ್ಟಾಂಜಾ ಅಂದರೆ ಎರಡನೇ ಪ್ಯಾರಾಗ್ರಾಫ್ನಲ್ಲಿ ನಾವು ನೋಡೋದಾದರೆ, ಲೇಸ್ ಫೇಸ್. ನೋಡಿ, ಇವು ರೈಮಿಂಗ್ ವರ್ಡ್ಸ್. ಲೇಸ್ ಫೇಸ್. ನೆಕ್ಸ್ಟ್ ಕ್ವಶನ್, ವೈ ಡಸ್ ದ ವಿಂಡ್ ಕಮ್ ಟು ದ ಚೈಲ್ಡ್ ಅಂತ ಇದೆ. ಆನ್ಸರ್, ದ ವಿಂಡ್ ಕೇಮ್ ಟು ದ ಚೈಲ್ಡ್ ಟು ವಿಸ್ಪರ್ ಪ್ರಿಟಿ ಥಿಂಗ್ಸ್. ದ ವಿಂಡ್ ಕೇಮ್ ಟು ದ ಚೈಲ್ಡ್ ಟು ವಿಸ್ಪರ್ ಪ್ರಿಟಿ ಥಿಂಗ್ಸ್. ನೆಕ್ಸ್ಟ್ ಕ್ವಶನ್, ಹೂ ಆರ್ ಸಮ್ ಜೆಂಟಲ್ ಫ್ರೆಂಡ್ಸ್ of the child in the poem? Who are some gentle friends of the child in the poem? Answer is, the sky, sunshine and wind are the gentle friends of the child in the poem. Next question, what does the sky look like anta ide. Answer, the sky look like a kind big smile. The sky look like a kind big smile. Next ಇರುವಂಥದ್ದು, ಮ್ಯಾಚ್ ದ ವರ್ಡ್ಸ್ ಇನ್ ಕಾಲಮ್ ಎ ವಿತ್ ದೋಸ್ ಇನ್ ಕಾಲಮ್ ಬಿ ಅಂತ ಇದೆ. ಮ್ಯಾಚ್ ಮಾಡಿ ನೋಡಬೇಕು. ಲೈ ಅ ಲಿಟಲ್ ವೈಲ್, ಇದಕ್ಕೆ ಸರಿಯಾದ ಉತ್ತರ. ಆ್ಯಂಡ್ ಲುಕ್ ಅಪ್ ಥ್ರೂ ದ ಟ್ರೀ. ಲೈ ಅ ಲಿಟಲ್ ವೈಲ್ ಆ್ಯಂಡ್ ಲುಕ್ ಅಪ್ ಥ್ರೂ ದ ಟ್ರೀ. C1 is a correct answer. Put 1. ಇಲ್ಲಿ ನಾವು ಒಂದನೇದಕ್ಕೆ ಆನ್ಸರ್. ಸ್ಕೈ, ಸೆಕೆಂಡ್ ಒನ್ ಇಸ್ ಸ್ಕೈ. ಸ್ಕೈ's ಆನ್ಸರ್ is, sky is like a kind big smile. Sky is like a kind big smile. Third one is sunshine. Sunshine flickers through the lace of leaves. Sunshine flickers through the lace of leaves. Next one is wind. Wind answer is, whisper pretty things. Whisper pretty things. Fifth one is gentle friends. Gentle friends are near whom one can scarcely see. Gentle friends are near whom one can scarcely see. This is the match the following. ನಾನು ನೋಡಿ ಎಲ್ಲಕ್ಕೂ ಆನ್ಸರ್ನ ಮ್ಯಾಚ್ ಮಾಡಿದ್ದೀನಿ. ನೆಕ್ಸ್ಟ್ ಇರೋದು ಒಂದು ಆಕ್ಟಿವಿಟಿ ಇದೆ. ಫಿಲ್ ಇನ್ ದ ಲೆಟರ್ಸ್ ಟು ಕಂಪ್ಲೀಟ್ ದ ಕ್ರಾಸ್ ವರ್ಡ್ ಪಝಲ್. ಯೂಸ್ ದ ಪಿಕ್ಚರ್ಸ್ ಆ್ಯಸ್ ಕ್ಲೂಸ್ ಅಂತ ಇದೆ. ಇಲ್ಲಿ ನಮಗೆ ಒಂದು ಪದಬಂಧವನ್ನು ಕೊಟ್ಟಿದ್ದಾರೆ. ಅದಕ್ಕೆ ಕ್ಲೂಸ್ ಇರೋದು ಪಿಕ್ಚರ್ಸ್. ಈ ಚಿತ್ರಗಳನ್ನ ನೋಡಿ ಅದರ ಹೆಸರುಗಳನ್ನ ನಾವು ಬರೀತಾ ಪದಬಂಧವನ್ನು ಪೂರ್ತಿ ಮಾಡ್ತಾ ಹೋಗಬೇಕು. ನೋಡಿ, ಇದು ಮೊದಲನೇ ಚಿತ್ರ ಇರೋದು ಸ್ನೋ, ಮಂಜಿನ ಚಿತ್ರ ಇರೋದು. ಹಾಗಾಗಿ ಎಸ್ ಇದೆ, ಡಬ್ಲ್ಯೂ ಇದೆ. ನಾವಿಲ್ಲಿ ಸ್ನೋ ಅನ್ನೋದನ್ನು ಬರಿಬೇಕು. SNOW, ಸ್ನೋ. ಹಾಗೆಯೇ ಇಲ್ಲಿ ಮರದ ಚಿತ್ರ ಇದೆ. ಅಂದರೆ ನಾವು ಕಟ್ಟಿಗೆನ, ಡಬ್ಲ್ಯೂ ಇದೆ ಅಂದ್ಕೊಳ್ಳಿ, ಕಟ್ಟಿಗೆ ಅಂತ ತಿಳ್ಕೊಳ್ಬೇಕು. ಇದಕ್ಕೆ ಉತ್ತರ ವುಡ್. WOOD, ವುಡ್. ಹಾಗೆಯೇ ಇಲ್ಲಿ ನೋಡಿ, ಈ ಚಿತ್ರ ಇರೋದು ಮೋಡದ ಚಿತ್ರ. ಇದಕ್ಕೆ ಇಂಗ್ಲೀಷ್ನಲ್ಲಿ ನಾವು ಕ್ಲೌಡ್ ಅಂತ ಕರಿತೀವಿ. ಹಾಗಾಗಿ CLOUD, ಕ್ಲೌಡ್. ಇನ್ನು ಇಲ್ಲಿರುವಂಥದ್ದು ಬೆಳಕು, ಅಂದರೆ ಲೈಟ್. LIGHT, ಲೈಟ್. ನೆಕ್ಸ್ಟ್ ನೋಡಿ,
ಇಲ್ಲಿ ಚಂದ್ರನ ಚಿತ್ರವನ್ನು ಕೊಟ್ಟಿದ್ದಾರೆ, ಹಾಗಾಗಿ ಇದಕ್ಕೆ ಉತ್ತರ ಮೂನ್. MOON ಮೂನ್. ನೆಕ್ಸ್ಟ್ ಇಲ್ಲಿ ಸೂರ್ಯ ಇದ್ದಾನೆ, ಸೂರ್ಯನ್ಗೆ ಸನ್, SUN ಸನ್. ನಾವು ನೋಡೋದಾದ್ರೆ ಇಲ್ಲಿ ಬೆಂಕಿಯ ಚಿತ್ರ ಇದೆ, ಹಾಗಾಗಿ H ಇದೆ, ಹಾಗೆ ನಾವು ಹೀಟ್ ಅಂತ ತಗೋಬಹುದು, ಬಿಸಿ, HEAT ಹೀಟ್. ಇದು ನಕ್ಷತ್ರ ಸ್ಟಾರ್, STAR ಸ್ಟಾರ್. ಇನ್ನಿರೋದು ಇಲ್ಲಿ ಇದು ಧೂಳು, ಡಸ್ಟ್, DUST ಡಸ್ಟ್. ಇದು ಪಝಲ್, ಪಿಕ್ಚರ್ ಪಝಲ್ ಅನ್ಬೋದು ನಾವು ಇದಕ್ಕೆ, ಕ್ರಾಸ್ವರ್ಡ್ ಪಿಕ್ಚರ್ ಪಝಲ್. ಇದಿಷ್ಟು ಫ್ರೆಂಡ್ಸ್ ಆಕ್ಟಿವಿಟೀಸ್, ಕ್ವಶನ್ ಆನ್ಸರ್ಸ್.